ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಎಂದನು. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಪಾನ ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹಾಲೆಲೂಯ, ಹಾಲೆಲೂಯ. ಈ ಮೆಲ್ಕಿಸೆದೆಕನು ಅಬ್ರಹಾಮನಿಗೆ ರೊಟ್ಟಿ ದ್ರಾಕ್ಷಾರಸವನ್ನು ಕೊಡುವಾಗ ಕೇವಲ ಅದು ಆತನ ಹೃದಯಕ್ಕೆ, ಆತನ ದೇಹಕ್ಕೆ ಸಂಬಂಧಪಟ್ಟದ್ದು ಆಗಿರಲಿಲ್ಲ. ಮುಂದೆ ನಡೆಯುತ್ತಿರುವ ಸಂಗತಿಯನ್ನ ಆತನು ನೆರಳಿನೋಪಾದಿಯಲ್ಲಿ ಯಾರಿಗೆ ತೋರಿಸ್ಕೊಡ್ತಾ ಇದ್ದಾರೆ? ಅಬ್ರಹಾಮನಿಗೆ ತೋರಿಸಿಕೊಡ್ತಾ ಇದ್ದಾನೆ. ಮುಂದೊಂದು ದಿನ ಏನಾಗ್ತದೆ? ನನ್ನ ಈ ದೇಹವನ್ನ, ನನ್ನ ಈ ರಕ್ತವನ್ನ ಮನುಷ್ಯರಿಗೋಸ್ಕರವಾಗಿ ನಾನು ಸುರಿಸುತ್ತೇನೆ. ನನ್ನ ಮರಣವು ಏನಾಗಬೇಕು? ಅದು ಜನರ ಮಧ್ಯದಲ್ಲಿ ಅದು ಪ್ರಸಿದ್ಧಿ ಆಗ್ತದೆ. ಅದನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಇಸ್ರಾಯೇಲರೆಲ್ಲ ಮಾಡಬೇಕು. ಇಸ್ರಾಯೇಲರಿಗಿಂತ ಮುಂಚೆ ಅಬ್ರಹಾಮನ ಕೈಯಲ್ಲಿ ಇದನ್ನ ದೇವರೇನ್ ಮಾಡಿದ್ದಾರೆ. ಇದರಲ್ಲಿ ಪಾನ ಮಾಡುವಾಗೆಲ್ಲ, ಇದರಲ್ಲಿ ಕೈಚಾಚುವಾಗೆಲ್ಲ ನೀವೇನ್ ಮಾಡ್ಬೇಕು? ನನ್ನ ಮರಣವನ್ನ ನೆನೆಸಿಕೊಳ್ಬೇಕು. ಕೇವಲ ಅಬ್ರಹಾಮನ ಹೊಟ್ಟೆ ತುಂಬಿಸಿಕೊಳ್ಳಕ್ಕಲ್ಲ, ಕೇವಲ ದ್ರಾಕ್ಷಾರಸವನ್ನು ಕುಡಿದು ತನ್ನ ಹೃದಯವನ್ನ ನಾನು ಸಂತುಷ್ಟಿಯಾದ ಎಂಬುದಾಗಿ ಹೇಳಿಕೊಳ್ಳೋಕೋಸ್ಕರಲ್ಲ, ಮುಂದೆ ನಡೆಯಲಿಕ್ಕಿರುವ ಕ್ರಿಸ್ತನ ಮರಣವನ್ನ ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಅಬ್ರಹಾಮನಿಗೆ ದೇವರೇನ್ ಮಾಡಿದ್ದಾರೆ? ಸಾಲೇಮಿನ ಅರಸನ ಮೂಲಕವಾಗಿ ರೊಟ್ಟಿ ದ್ರಾಕ್ಷಾರಸವನ್ನ ಆತನು ಕೊಡಿಸಿದ್ದಾನೆ. ಹಾಲೆಲೂಯ.